ರೇಣುಕಾಸ್ವಾಮಿ ಭೀಕರ ಕೊಲೆ ಕೇಸ್ನಲ್ಲಿ ಜೈಲು ಶಿಕ್ಷೆ ಅನುಭವಿಸಿ ಜಾಮೀನಿನ ಮೇಲೆ ಹೊರಬಂದಿರುವ ಆರೋಪಿಗಳಿಗೆ ಇನ್ನೂ ಸಂಪೂರ್ಣ ರಿಲೀಫ್ ಸಿಕ್ಕಿಲ್ಲ. ಇಂದು ಕೂಡ ಕೋರ್ಟ್ಗೆ ಹಾಜರಾದ ದರ್ಶನ್ ಅಂಡ್ ಗ್ಯಾಂಗ್ಗೆ ಮುಂದಿನ ಡೇಟ್ ನೀಡಲಾಯಿತು. ಅಂದರೆ ಪ್ರಮುಖ ಆರೋಪಿ ಪವಿತ್ರ ಹಾಗೂ ಮೂವರು ಗೈರಾಗಿದ್ದಾರೆ. ಇದೇ ವಿಚಾರಕ್ಕೆ ನ್ಯಾಯಾಧೀಶರು ಗರಂ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಕೋರ್ಟ್ಗೆ ಹಾಜರಾಗಿದ್ದ ಆರೋಪಿಗಳು. ಕೋರ್ಟ್ಗೆ ಹಾಜರಾದ ಡಿಬಾಸ್, ಪವಿತ್ರ ಸೇರಿ ಮೂವರು ಗೈರು. ಪವಿತ್ರ ಗೌಡ ಗೈರಾಗಿದ್ದಕ್ಕೆ ಜಡ್ಜ್ ಗರಂ, ವಾರೆಂಟ್ ಇಶ್ಯೂಗೆ ವಾರ್ನಿಂಗ್. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿಗಳು ಷರತ್ತುಬದ್ಧ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಆದರೆ ಪ್ರತಿ ತಿಂಗಳು ತಪ್ಪದೇ ವಿಚಾರಣೆಗೆ ಹಾಜರಾಗುವಂತೆ ಆದೇಶಿಸಲಾಗಿತ್ತು. ಅದರಂತೆ ಇಂದು 11 ಗಂಟೆಗೆ ಸಿವಿಲ್ ಕೋರ್ಟ್ಗೆ ಹಾಜರಾಗಿದ್ರು. ಆದರೆ ಈ ಬಾರಿ ದರ್ಶನ್ ತನ್ನ ಕಾರನ್ನ ಗೇಟ್ನ ಬಳಿಯೇ ತಡೆದು ನಿಲ್ಲಿಸಿದ್ರು. ಹಾಗಾಗಿ ನಡೆದುಕೊಂಡು ಹೋಗಲಾಯಿತು. ದರ್ಶನ್ ಅಂಡ್ ಗ್ಯಾಂಗ್ನಲ್ಲಿ A1 ಆರೋಪಿ ಪವಿತ್ರ ಗೌಡ, ವಿನಯ್, ಧನ್ರಾಜ್ ಗೈರಾಗಿದ್ರು. ನ್ಯಾಯಾಧೀಶರು ಹೆಸರು ಕೂಗಿದಾಗ ಗೈರಾಗಿದ್ದಕ್ಕೆ ಗರಂ ಆದ್ರು. ವಕೀಲರ ಮೂಲಕ ಅರ್ಜಿ ಹಾಕಿಸಿ, ಇಲ್ಲ ಅಂದ್ರೆ ವಾರೆಂಟ್ ಜಾರಿ ಮಾಡಬೇಕಾಗತ್ತೆ ಅಂತ ಕೋಪದಲ್ಲೇ ಹೇಳಿದ್ರು. ಆಗ ಆರೋಪಿ ಪರ ವಕೀಲರು ಮುಂದಿನ ಸಾರಿ ಹಾಜರಾಗ್ತಾರೆ ಎಂದು ಹೇಳಿದ್ರು. ಈಗಾಗಲೇ ಹೈಕೋರ್ಟ್ ನೀಡಿರುವ ಜಾಮೀನನ್ನ ರದ್ದು ಮಾಡಬೇಕೆಂದು ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಹತ್ತಿರುವ ಪೊಲೀಸರು ಚಾರ್ಜ್ ಶೀಟ್ ಟ್ರಾನ್ಸ್ಲೇಟ್ ಕೂಡ ಆಗಿದೆ. ಇನ್ನು ರೇಣುಕಾಸ್ವಾಮಿಯ ಕಿಡ್ನಾಪ್ ಹಾಗೂ ಕೊಲೆ ಕೇಸಿನ ರೀತಿಯಲ್ಲಿ ಬೆಂಗಳೂರು ಹಾಗೂ ರಾಜ್ಯದಲ್ಲಿ 3-4 ಪ್ರಕರಣಗಳು ದಾಖಲಾಗಿವೆ. ಇಂತಹ ಕೇಸ್ನಿಂದಾಗಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಕಂಟಕವಾಗುತ್ತಾ ಅನ್ನೋ ಭಯ ಕಾಡ್ತಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.